ಸಂಗೀತಕ್ಕೆ ಇಷ್ಟು ಹಾಡ್ಬಿಟ್ರು ಸಾಕು, ಇದೇ ಲಾಸ್ಟು ಅಂತ ಇಲ್ಲವೇ ಇಲ್ಲ. ಅದರ ವಿಸ್ತಾರ, ಆಳ, ಅಗಲ ಗೊತ್ತಿದ್ದವರು ಯಾರೂ ಇಲ್ಲ. ಈ ಒಬ್ಬೊಬ್ರದ್ದು ರೈಟ್ ಪವರ್ಫುಲ್ ಇರ್ತದೆ, ಒಬ್ಬೊಬ್ರದ್ದು ಲೆಫ್ಟ್ ಪವರ್ಫುಲ್. ಅವು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾ ಹಾಡುವ ಸುಮಾರು ಎಲ್ಲ ಭಕ್ತಿಗೀತೆಗಳು ಅದು ನನ್ನದೇ ಟ್ಯೂನ್. ಎಲ್ಲೋ ವಚನ ಒಂದು 3-4 ಗುರುಗಳು ಹಾಡೋದನ್ನು ಹಾಡ್ತೀನಿ, ಅದ್ರ ಟ್ಯೂನ್ ಚೇಂಜ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಎಲ್ಲ ನನ್ನದೇ. ಹಾಗೆ ಈಗ ಸಿನಿಮಾದ ಬಂತು, ಹಾಡು ಚೆನ್ನಾಗಿತ್ತು. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಪ್ರಜಾವಾಣಿಯಲ್ಲಿ ಬಂದಿರೋದು ಆ ಸಿನಿಮಾದ ವಿಮರ್ಶೆ, ಅದ್ರ ವಿಮರ್ಶೆ ಹಾಕಿದ್ರೆ ಕಣ್ಮುಚ್ಚಿ ಹಾಡು ಕೇಳಿ ಗುರುವಿನ ಹೆಸರು ಹೇಳುವಂಥ ಹಾಗೆ ಕನಿಷ್ಠ 1 ಡಜನ್ ಶಿಷ್ಯರಾದರೂ ಇದ್ದಾರೆ ನನ್ನ ಹೆಸರನ್ನು ಉಳಿಸ್ಕೊಂಡು ಹೋಗುವಂಥ. ನಿಮ್ಮ ಕಾಲದಲ್ಲಿ ನಿಮ್ಮ ಬೆಳವಣಿಗೆಯ ಆತ್ಯಂತಿಕ ನೆಲೆಯಲ್ಲಿ ನಿಮ್ಮ ಸ್ಪರ್ಧಿಗಳು ಯಾರಾಗಿದ್ದರು? ಬಹಳ ಮಟ್ಟಿಗೆ ನಿಮಗೆ ಪ್ರತಿಭೆಯ ಮೂಲಕವೇ ಸ್ಪರ್ಧೆಯನ್ನು ಹೊಡ್ತಾ ಬಂದವರು? ಹಾಗೇನು ಇದಿಲ್ಲ. ಅದು ಈಗ ನಾನು ಧಾರವಾಡಕ್ಕೆ ಹೋದಾಗ ಅಲ್ಲಿ ಭಾಳ ಜನ ಹಾಡುವರಿದ್ರು, ಚೆನ್ನಾಗಿ ಹಾಡುವರಿದ್ರು ಎಲ್ಲ. ಪ್ರತಿಸ್ಪರ್ಧಿ ಅಂತ ಹಾಗೇನಿಲ್ಲ. ಈಗ ಹಾಸನಕ್ಕೆ ಗಣೇಶ ಕೊಟ್ಟು ನನಗಿಂತ 5 ವರ್ಷ ದೊಡ್ಡವರು. ಹೌದು. ಆ ಥರ ಅವರೇನೋ ಇಡಗುಂಜಿಗೆ ಒಂದು ಸೇವೆ ಮಾಡ್ಲಿಕ್ಕೆ ಬಂದಾಗ ನೀವು ಹಾರ್ಮೋನಿಯಂ ನುಡಿಸಿದ್ರಂತೆ, ಸಣ್ಣ ಇದ್ರಂತೆ. ಹೌದು, ಅಂದರೆ ಧಾರವಾಡಕ್ಕೆ ಬರೋ ಪೂರ್ವದಲ್ಲಿ. ಹೌದೌದು. ಮಳೆಗಾಲದಲ್ಲಿ ಗೋರಾಕರ ಮಳೆ, ನಿಲ್ಕಂಡ ಕಾರು, ಕರೆಂಟ್ ಇಲ್ಲ. ಈ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಇವತ್ತು ವಿಶ್ವದ ಮಟ್ಟಕ್ಕೆ, ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿಯ ಆ ಮಟ್ಟಕ್ಕೆ ಬೆಳೆದಂಥ ಈ ಒಂದು ವಿಸ್ಮಯದ ದಾರಿ ನಿಮಗೆ ಏನು ಅನ್ನಿಸ್ತದೆ? ನಿಮ್ಮ ಶ್ರಮಕ್ಕೆ ದಕ್ಕಿದ ಫಲವೋ, ವಿಧಿಯೋ, ಅಥವಾ ನಿಮ್ಮ ಅಥವಾ ಏನು ಇದು, ಪ್ರಾಪ್ತಿಯೋ, ಏನಿದು? ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ವಿಧಿ ಕೊಡ್ತು. ಈ ಶ್ರಮನೂ ಬಿಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ, ವಿಧಿ ಬಿಡ್ಲಿಕ್ಕೂ ಇಷ್ಟ ಇಲ್ಲ, ಹಿಂಗಾಗಿ ಸೇರಿಸ್ಬಿಟ್ಟೆ. ನಿಮ್ಮ ಶ್ರಮವನ್ನು ವಿಧಿ ಲಿಖಿತ ಮಾಡಿದೆ. ಏನು ಭಾಳ ಅದ್ಭುತ ವಿಶ್ವಮಟ್ಟದ ಗಾಯಕರು ಹಂಗೆ ಒಂದು ಸ್ವಲ್ಪ ನಗು ಬರ್ತದೆ. ಈಗ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಹೋದ್ರೆ ಹೇಳ್ತಿರ್ತಾರೆ, ಹೊಗಳ್ಕೊತಿರ್ತಾರೆ. ಇದಕ್ಕೆ ಒಂದು ಬೌಂಡ್ರಿ ಅಂತಿಲ್ಲ. ಅದು ಆಯ್ತಾ. ಈ ಆಕಾಶವಾಣಿ ಗ್ರೇಷನ್ ಅಷ್ಟೇ, ಒಂದು 8 ಟಾಪ್ ಬಂದ ಕೂಡಲೇ ಅದೇ ಸಂಗೀತಕ್ಕೆ ಇಷ್ಟು ಹಾಡ್ಬಿಟ್ರು ಸಾಕು, ಇದೇ ಲಾಸ್ಟು ಅಂತ ಇಲ್ಲವೇ ಇಲ್ಲ. ಅದರ ವಿಸ್ತಾರ, ಆಳ, ಅಗಲ ಗೊತ್ತಿದ್ದವರು ಯಾರೂ ಇಲ್ಲ. ಎಲ್ಲರೂ ಗೊತ್ತು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಆದರೆ ಅದು ಮುಗಿಯುವಂಥ ವಿದ್ಯೆ ಅಂತ ಖಂಡಿತ ಅಲ್ಲ. ನನ್ನ ಮುಖ ಸಂಗೀತ ಕಲ್ತು ಮುಗಿದೋಯ್ತು ಅಂತ ಹೇಳೋದು, ಈ BA ಮಾಡಿ ಮುಗಿತು ಹೇಳ್ದಂಗೆಲ್ಲ ಹೇಳೋದಕ್ಕೆ ಆಗಲ್ಲ. ಆ ಥರ ಈ ಸತ್ಯವನ್ನು ತಿಳ್ಕೊಳ್ಬೇಕಾಗ್ತದೆ ಕಲಾವಿದ. ನನಗಿಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ಮಾಡ್ತೀನಪ್ಪ, ನನಗೆ ಎಷ್ಟು ಶಕ್ತಿಯ ದೇವ್ರು ಕೊಟ್ಟಿದ್ದಾರೋ ಅಷ್ಟು ಮಾಡ್ತೀನಿ ಅಂತ ಆ ವಿನಮ್ರತೆ ಇರಬೇಕಾಗ್ತದೆ. ಅದು ಆ ಸತ್ಯವನ್ನು ತಿಳ್ಕೊಳ್ಬೇಕಾಗ್ತದೆ. ನೀವು ತಬಲಾದಿಂದ ಆರಂಭಿಸಿದ, ತಬಲಾನು ನುಡಿಸ್ತಾ ಇದ್ದೀರಿ? ಹೌದು. ಅಕ್ಕಂದಿರ ಹಾಡ್ಬೇಕಿದ್ರೆ ತಬಲಾ ಅದೇ ಕಲ್ತವಲ್ಲ. ಬಟ್ ನಿಮ್ಮ ಗೋಪುನ ಇದು ಹೇಗೆ ಅನಿಸ್ತದೆ? ಗೋಪು ಅವ ಇಲ್ಲಿ ಬರೀ ನಾಟಕಗಳಿಗೆ ಇದು ಮಾಡ್ಕೊತ ಇದ್ದ, ಖಾಯಂ ಎಲ್ಲ ಇಲ್ಲಿ ನಾಟಕ ನಡೆಸ್ತಾರೆ, ಹೋಗ್ತಾ ಇದ್ದ. ಕಡೆಗೆ ನಮ್ಮ ಮುಂಡಗೋಡದಲ್ಲಿದ್ದೆ. ಅಲ್ಲಿ ನಮ್ಮ ಪುರಾಣಿಕ ಮಠ ಗುರುಗಳು ಆಕಾಶವಾಣಿಗೆ ಸೇರಿಕೊಂಡಿದ್ದರು. ನಾ ಅವರಿಗೆ ಹೇಳಿದೆ, ಅವರು ಪಂಡಿತ್ ಶೇಷಕರಿ ಹಾನಗಲ್ ಹತ್ರ ಗೋಪು ಇದು ಮಾಡಬೇಕು ಅಂತ ಹೇಳಿ. ಅವ್ರಿಗೆ ತುಂಬ ಚೆನ್ನಾಗಿ ಇದಿತ್ತು ಗೆಳತನ. ಅವ್ರು ಕೇಳಿದ್ರು, ಅವರು ಅಡ್ಡಿಲ್ಲ ಅಂತ ಕಡೆಗೆ ಗೋಪುಗೆ ಹೇಳಿ
ಒಂದು ದಿವಸ ಮಾಳ್ಮಡಿಯಲ್ಲಿ ಅವರು ಮನೆಗೆ ನಾವು ಹೋಗಿ ಪೂಜೆ ಮಾಡಿ ಆ ದಿವಸದಿಂದ ಗೋಪು ಪಾಠ ಶುರುವಾಯಿತು. ಅವನ ಕಡೆಗೆ ಅಲ್ಲಿ ಧಾರವಾಡದಲ್ಲಿ ತಬಲದ್ದೇ ಒಂದು ಕೋರ್ಸ್ ಮಾಡ್ದ. ಆವಾಗಲ್ಲಿ ಇದ್ದ ಖಾಯಂ ಅದು ಅವರು ಗುರುಗಳ ಮನೆಗೆ ಹೋಗ್ತಾಯಿದ್ದು. ಮತ್ತು ಅವನ ಅಂತ ಅಮ್ಮ ಹೇಳಲಿಕ್ಕೆ ಕೇಳಿದೆ, ಈ ಒಬ್ಬೊಬ್ರದ್ದು ರೈಟ್ ಪವರ್ಫುಲ್ ಇರ್ತದೆ, ಒಬ್ಬೊಬ್ರದ್ದು ಲೆಫ್ಟ್ ಪವರ್ಫುಲ್ ಇರ್ತದೆ. ಅವು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ. ಎಡ ಮತ್ತು ಬಲವ. ಓ ಚಂದ ಟೇಕ. ಕಷ್ಟಪಟ್ಟಿದ್ದಾನೆ, ಅವನು ಕಷ್ಟಪಟ್ಟಿದ್ದಾನೆ, ಸಾಕಷ್ಟು ಕಷ್ಟಪಟ್ಟಿದ್ದಾನೆ. ಅವನು ಬಹುಶಃ ಎಲ್ಲ ಸಾರಿಗೆ ಮಾಡಿದವನೇ, ಹಾಂ ಎಲ್ಲ ಸಾರಿಗೆನೂ ಮಾಡಿದವನೇ. ಹೌದು ಹೌದು ಹೌದು. ಆದರೆ ಎಂಥ ಕಷ್ಟದ ಪರಿಸ್ಥಿತಿಲೂ ಕೈ ಬಿಟ್ಟಿಲ್ಲ ಅದನ್ನು, ತಬಲಾ ಕಲಿಯೋದನ್ನು ಬಿಟ್ಟು ಕಚ್ಚಿ ಹಿಡ್ಕೊಂಡೇ ಹೋದ. ಹಾಗಾಗಿ ಅವನು ಬಹಳ ಈ ಎತ್ತರಕ್ಕೆ ಬೆಳೆದ. ಹೌದು, ಅನೇಕ ದೊಡ್ಡ ದೊಡ್ಡ ಗಾಯಕರಿಗೆಲ್ಲ ಸಾಥ್ ಮಾಡಿದ. ನಾವು ಚುರುಕಲ್ವ ಕೈ? ಚುರುಕು ಇದೆ, ಬರೀ ಚುರುಕು ಒಂದೇ ಸಾಲದು. ಅದು ಅಬ್ರ ಅಲ್ಲ, ಅಬ್ರ ಅಂತೂ ಅಲ್ವೇ ಅಲ್ಲ. ತಬಲದಲ್ಲಿ ಒಂದು ಭಾವ ಇದೆ, ಹಾಡಿನಲ್ಲಿ ಹೆಂಗಿದೆಯೋ ಅಲ್ಲೂ ಹಾಗೆ ಅಲ್ಲ ಹಂಗೆ ಇದೆ. ಕೆಲವು ಜನರದ್ದು ಬರೀ ಲೆಕ್ಕಾಚಾರ ಇರ್ತದೆ, ಲೆಕ್ಕಾಚಾರದ ಪಕ್ಕ ಅವರು. ಹೌದು, ಗಣಿತ ಅದು ಶುಷ್ಕ ಅನ್ನಿಸ್ತದೆ ಕೇಳಬೇಕಿದ್ರೆ. ಹೌದು, ಇವನು ಆಗಲ್ಲ. ನೀವು ಸಿನಿಮಾಕ್ಕೂ ಬಂದ್ರಿ ಸ್ವಲ್ಪ, ಆದರೆ ಮತ್ತೆ ಹೆಚ್ಚು ಮುಂದುವರಿಲಿಲ್ಲ. ಅದನ್ನ ಮಾಡಿದ ಹಾಡು ಇವತ್ತಿಗೂ ನೆನಪುಳಿಯುವಂಥ ಹಾಡುಗಳು ಬಂದಿದೆ. ಒಂದೇ ಸಿನಿಮಾಕ್ಕೆ ಮಾಡಿದೆ, ಹಾಂ, ಸಂಗೀತ ನಿರ್ದೇಶನ ಮಾಡಿದೆ. ಅದು ಕತೆ ಅಂತ ಏನು ಅದರಲ್ಲಿ ಜೀವ ಇರಲಿಲ್ಲ. ಇರಲಿಲ್ಲ, ಎಲ್ಲ ಹೊಸಬ್ರು ಹಾಕೊಂಡು ಮಾಡಿದೆ. ನನಗೊಂದು ಕುತೂಹಲ ಇತ್ತು, ಮಾಡಬೇಕು ಅಂದರೆ ಈ ಟ್ಯೂನು ಮಾಡೋದು. ಆ ಹುಚ್ಚು ನನಗೆ ಚಿಕ್ಕ ವಯಸ್ಸಿನಿಂದನೇ ಇತ್ತು. ಈಗ ಇದೊಂದು ಹೇಳ್ಬಿಡ್ತೀನಿ, ನಾ ಹಾಡುವ ಸುಮಾರು ಎಲ್ಲ ಭಕ್ತಿಗೀತೆಗಳು ಅದು ನನ್ನದೇ ಟ್ಯೂನ್. ಹೌದು, ನೀವು ದಾಸರ ಪದವನ್ನು ದಾಸರ ಪದ ಎಲ್ಲೋ ವಚನ ಒಂದು 3-4 ಗುರುಗಳು ಹಾಡೋದನ್ನು ಹಾಡ್ತೀನಿ, ಅದ್ರ ಟ್ಯೂನ್ ಚೇಂಜ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಎಲ್ಲ ನಂದೇ. ಹಾಗೆ ಈಗ ಸಿನಿಮಾದ ಬಂತು, ಹಾಡು ಚೆನ್ನಾಗಿತ್ತು. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಪ್ರಜಾವಾಣಿಯಲ್ಲಿ ಬಂದಿರೋದು ಆ ಸಿನಿಮಾದ ವಿಮರ್ಶೆ, ಅದ್ರ ವಿಮರ್ಶೆ ಹಾಕಿದ್ರೆ ಯಾರು ಬರುತ್ತೆ ನನ್ನ ಕಡೆ ಇದೇನು ಕಟ್ಟಿಂಗ್ ಇದೆ. ಕಣ್ಣು ಮುಚ್ಚಿ ಹಾಡು ಕೇಳಿ, ಇನ್ನು ಇದಕ್ಕಿಂತ ದೊಡ್ಡ ವಿಮರ್ಶೆ. ಕಣ್ಣು ಮುಚ್ಚಿ ಹಾಡು ಕೇಳಿ, ಅದನ್ನು ನೋಡ್ಬೇಡಿ ಸಿನಿಮಾ. ಹೌದು. ಆಮೇಲೆ ಎಸ್ ದಿವಾಕರ್ ಅವರದ್ದು, ಅವರು ಫಸ್ಟ್ ಟೈಮ್ ಭಾವಗೀತೆ ಬರೆದಿದ್ರು. ಅವ್ರು ಹೇಳಿದ್ರು, ಸರ್ ನೀವೇ ಟ್ಯೂನ್ ಮಾಡಬೇಕು ಅಂತ. ಆಯಿತು ಅಂತ ಮಾಡಿದೆ. ಅದು ಚೆನ್ನಾಗಿ ಮಾಡ್ತಿದ್ರು. ಆ ದಿವಸ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ತುಂಬ ಸಾಹಿತಿಗಳು ಬಂದಿದ್ದರು. ಎಲ್ಲ ನಮ್ಮ ಶಿಷ್ಯರ ಹತ್ರ ಹಾಡಿಸಿದ್ರು. ಮತ್ತು ಹೆಚ್ಚು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿಲ್ಲ, ಅದು ಒಂದು 4 ಅಷ್ಟೇ. ಚೆನ್ನಾಗಿ ಬಂದಿದೆ ಅದು. ನಾನು ಅನೇಕ ಒಂದು ಟ್ಯೂನ್ ಒಂದು ಹೊಸದೇನು ನೆನಪಾದರೆ ಅದು ರೆಕಾರ್ಡ್ ಮಾಡಿ ಇಡ್ತೇನೆ, ಯಾವಾಗ ಉಪಯೋಗಕ್ಕೆ ಬರ್ಬೋದು ಇದು ಅಂತ. ಆ ಥರ ಕಡೆಗೆ ನನ್ನ ಸಿನಿಮಾ ಇಂಡಸ್ಟ್ರಿಯಿಂದ ನನ್ನೇನು ಕರೆದಿಲ್ಲ. ನನಗೂ ಅಲ್ಲಿ ಹೋಗಿ ಫುಲ್ ಟೈಮ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗು ಇಷ್ಟ ನನಗೂ ಇಲ್ಲ. ಅವಕಾಶ ಬಂದರೆ ಬಿಡೋಲ್ಲ, ಅದರ ಅವಕಾಶ ಬಂದರೆ ಈಗಲೂ ಅವರು BGM ಇದರದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ನೀವು ಬೇರೆ ಅವ್ರದ್ದು ಮಾಡಿಸ್ಕೊಡಿ ಅಷ್ಟೇ. ಸಾಂಗ್ ರೆಡಿ ಮಾಡಿ ಕೊಡ್ತೇನೆ ನಾನು ಅಷ್ಟೇ. ಭಾವಗೀತೆಗಳಲ್ಲಿ ತುಂಬ ಟ್ಯೂನ್ ಮಾಡಿದ್ರಲ್ಲ? ಭಾಳ ಮಾಡಿದ್ದೆ. ಈ ಭಾವಗೀತೆ ಹಾಡೋದೇ ಬಿಟ್ಟುಬಿಟ್ಟಿದ್ದೀನಿ. ಆವಾಗೆಲ್ಲ ಸಂಗೀತ ಕಾರ್ಯಕ್ರಮ ಭಾವಗೀತೆ ಹಾಡ್ಬಿಡ್ತಿದ್ದೆ. ಅದು ಕಡೆಗೆ ಅನ್ನಿಸ್ತು ಆ ವಾತಾವರಣಕ್ಕೆ ಅದು ಒಗ್ಗೋದಿಲ್ಲ. ಶಾಸ್ತ್ರೀಯ ಸಂಗೀತದ ವಾತಾವರಣಕ್ಕೆ ಭಾವಗೀತೆ ಒಗ್ಗೋಲ್ಲ ಅದು ಅಂತ ಅನ್ನಿಸ್ತು. ಬಿಟ್ಟೆ ಸುಮಾರು ಮಾಡಿದ್ದೆ ನಾನು ಒಂದು ಕಾಲದಲ್ಲಿ ಭಾವಗೀತೆ. ನಿಮ್ಮ ಗಾಯಕಿಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಶೋಧಕ ಪ್ರವೃತ್ತಿ ಅಂತರ್ಲಯವಾಗಿ ಕಾಣುತ್ತೆ. ಅಂದರೆ ಯಾರೋ ಹಾಡಿದ್ದನ್ನೇ ಜೆರಾಕ್ಸ್ ಮಾಡಿ ಹಾಡುವ ಪದ್ಧತಿ ಕಾಣೋದಿಲ್ಲ. ಅದು ಪರಮೇಶ್ವರ ಹೆಗಡೆರದ ಆಗಿ ನಮಗೆ ಪ್ರೆಸೆಂಟ್ ಆಗ್ತದೆ.
ಇದು ಗುರುಗಳಿಂದಲ್ಲ ಅಥವಾ ಅದೇನು? ಇದನ್ನು ನಾನೇ ಇದು ಮಾಡ್ಕೊಂಡದ್ದು. ರಾಜಗುರುಗಳು ಹೇಳ್ತಿದ್ರು ನನ್ನ ಅನುಕರಣೆ ಮಾಡಬೇಡ ಅಂತ ಹೇಳಿ. ಅದೆಲ್ಲ ಸಾಧಾರಣ ಗುರುಗಳು ಹೋದರೆ ಹೇಳ್ತಾರೆ. ಈ ಜೆರಾಕ್ಸ್ ಕಾಪಿ ಥರ ಅನುಕರಣೆ ಒಳ್ಳೆಯದಲ್ಲ ಯಾರಿಗೂ, ಆ ಥರ. ಆಮೇಲೆ ನನಗೆ ನನ್ನೊಂದು ವ್ಯಕ್ತಿತ್ವ ಬೇರೆ ಇರುತ್ತಲ್ಪ, ಅದನ್ನು ಮಾಡಬೇಕು. ಈ ನನ್ನ ವ್ಯಕ್ತಿತ್ವಕ್ಕೆ ಗುರುಗಳ ವ್ಯಕ್ತಿತ್ವ ಅಂತ ಸೇರಿಸ್ಕೊಂಡೆ ಮಾಡಿದ್ರೆ ಹೆಂಗಿರ್ತದೆ. ಹೀಗಾಗಿ ನಾನು ಕೆಲವು ಸ್ವಲ್ಪ ಅಂದರೆ ಸಂಶೋಧನೆ ಅಂತ ಹೇಳಲಿಕ್ಕೆ ಬರೋಲ್ಲ, ನನ್ನ ವಿಚಾರವನ್ನು ಇಡ್ಲಿಕ್ಕೆ ನೋಡ್ತೇನೆ. ಅದು ಸ್ವಲ್ಪ ಹೊಸದಾಗಿರಬೇಕು. ಯಾರೋ ಹಾಡೋದನ್ನು ತುರುಗಿಸ್ಲಿಕ್ಕೆ ನನಗೆ ಇಷ್ಟ ಆಗೋಲ್ಲ. ಆದರೆ ರಾಗದ ಚೌಕಟ್ಟು ಒಳಗೆ ಇರಬೇಕಂತದ್ದು, ಶಾಸ್ತ್ರ ಮೀರಿನೂ ಹೋಗಬಾರ್ದು ಆ ಥರ. ಹಾಗೆ ಅನೇಕ ಟೆಕ್ನಿಕ್ ಮಾಡ್ಕೊಂಡಿದ್ದೀನಿ ನಾನು. ಆ ಥರ ನನ್ನ ಗಾಯಕಿ ಒಳಗಿದೆ. ಅಥವಾ ಒಂದು ವಿಚಿತ್ರವಾದ ಫೋರ್ಸ್ ಇದೆ, ಥ್ರೋ ಇದೆ. ಅದು ಫಸ್ಟ್ ಆಫ್ ಆಲು ಈಗ ವೋಕಲಿಸ್ಟ್ಗಳಿಗೂ ಒಂದು ವಾಯ್ಸ್ ಥ್ರೋ ಚೆನ್ನಾಗಿರ್ಬೇಕಂತ, ಕ್ಲಾರಿಟಿ ಬೇಕು. ಅದು ಈ ಶಾಸ್ತ್ರ ಎಲ್ಲ ಆಮೇಲೆ ಆಯಿತು. ಆದರೆ ಆತ ಒಂದು ಸಲ ಅಂದ್ಕೊಳ್ಳಿ ಆಹಾ ಚೆನ್ನಾಗಿದೆ. ಅದು ಸ್ವಲ್ಪ ಇವು ವಾಯ್ಸು ಕಲ್ಚರ್ ನಾನು ಮಾಡಿಕೊಂಡೆ. ಅದು ಆಕಾರದಲ್ಲಿ ಸ್ಪಷ್ಟತೆ, ತಾನು ಹೊಡಿಬೇಕಿದ್ರೆ ಅದರಲ್ಲಿ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳೋದು, ಸಾರಸಾಗಿರ್ಬಾರ್ದು ಆ ಥರ. ಸೊ ಇದು ಕೆಲವೊಂದೇ ನಾವು ವಯಸ್ಸಾಗ್ತಾ ಹೋದಂಗೆ ಒಂದೊಂದೇ ವಿಚಾರಗಳು ಮನಸ್ಸಿಗೆ ಬರ್ತಾ ಹೋಗ್ತದೆ. ಅದರಲ್ಲಿ ಯಾವುದು ಒಳ್ಳೆಯದಿದೆಯೋ ಅದನ್ನು ಫಾಲೋ ಮಾಡ್ತಾ ಹೋಗೋದು. ಈಗ ತಂದೆಯವರ 100 ವರ್ಷ ಹತ್ತಿರ ಬರ್ತಾ ಇದೆ, ಏನು ಆಲೋಚನೆ ಮಾಡ್ತಾ ಇದೆ? ಏನು ತಮ್ಮಂದಿರು ಮಾತಾಡ್ಕೊಳ್ತಾ ಇದ್ದಾರೆ, ಅದು ಏನು ನಮ್ಗೆ ಗೊತ್ತಿಲ್ಲ. ನವಂಬರಲ್ಲಿ ಬರ್ತಾನೆ ಕಾಣಿಸ್ತು. ಮೀಟಿಂಗ್ ಮಾಡಬೇಕು, ಎಲ್ಲ ಸೇರ್ಕೊಂಡು ಒಂದು ಏನಾದ್ರು ಗೊತ್ತಿಲ್ಲ, ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ಏನಾದ್ರು ಕಾರ್ಯಕ್ರಮ. ಅದು ದೊಡ್ಡದೋ ಸಣ್ಣದೋ ಅದು ನಮಗೆ ಗೊತ್ತಿಲ್ಲ. ನಿಮ್ಮ 70 ಹತ್ತಿರ ಬರ್ತಾ ಇದೆ. ಹಾಂ, ಅದು ಶಿಷ್ಯರು ಎಲ್ಲ ಕೆಲವು ಜನ ಬಂದರು, ಮಾಮ ಏನು ಮಾಡ್ತಾಯಿದ್ದೀವಿ ಅಂತೆಲ್ಲ. 70ಕ್ಕೆ ಬೇಡರು 75ಕ್ಕೆ ಮಾಡಿ ಚೆನ್ನಾಗಿರುತ್ತೆ, ಮತ್ತು ಅಲ್ಲಿ ತನಕ ಇರ್ತಾನೆ ಮತ್ತೆ. ಹಾಂ, ಆಗಲೂ ಮಾಡೋಣ ಅಂತಾರೆ. ಅವರಿಗೆ ಬಿಟ್ಬಿಟ್ಟಿದ್ದೇನೆ, ಏನು ಬೇಕಾದ್ರು. ಎಲ್ಲ ಒಳ್ಳೊಳ್ಳೆ ಶಿಷ್ಯರಿದ್ದಾರೆ ಪಾಪ. ಗುರುವಾಗಿ ಒಂಥರ ಸಾರ್ಥಕತೆ ಇದೆಯಲ್ವ ನಿಮಗೆ? ದೊಡ್ಡ ಸಾರ್ಥಕತೆ ಇರಬಹುದು. ನನ್ನ ಕೈಲಾದದ್ದು ನನ್ನ ಇರುವ ಲಿಮಿಟೇಷನ್ಸ್ಗಳು ನಾನು ಮಾಡಿದೆ, ಸಾಕು. ಗುರುವಿನ ಹೆಸರು ಹೇಳುವಂಥ ಹಾಗೆ ಕನಿಷ್ಠ 1 ಡಜನ್ ಶಿಷ್ಯರಾದರೂ ಇದ್ದಾರೆ ನನ್ನ ಹೆಸರನ್ನು ಉಳಿಸ್ಕೊಂಡು ಹೋಗೋದು. ಭಾಳ ಉಜ್ವಲವಾಗಿ ಮಿನಿಮಮ್ 1 ಡಜನ್ ಸಾಕಲ್ವ? ಒಬ್ಬ ಗಾಯಕನ ಜೀವಿತಾವಧಿಯಲ್ಲಿ. ಹೌದು, ಬೇಕಾದಷ್ಟು. ಒಂದ್ಸಲ ಒಬ್ಬರು ಇರೋದಿಲ್ಲ, ಕೆಲವು ಗಾಯಕರಿಗೆ ಶಿಷ್ಯರು ಆ ಥರ ಆಗಿರ್ತದೆ. ನಂದು ಇಲ್ಲ, ಆ ವಿಷಯದಲ್ಲಿ ನಾನು ಸಂತೃಪ್ತ. ವೀಕ್ಷಕರೇ, ಇಲ್ಲಿಯವರೆಗೆ ಪರಮೇಶ್ವರ ಹೆಗಡೆಯವರ ಬಹುಮುಖವಾದಂಥ ದರ್ಶನ ನಿಮಗಾಯಿತು ಅಂತ ಅಂದ್ಕೊಳ್ತೇನೆ. ಅಲ್ಲಿ ನೋವಿತ್ತು, ಒಂದಿಷ್ಟು ಭಾವುಕತೆ ಇತ್ತು, ಒಂದಿಷ್ಟು ಜೀವನವನ್ನು ಗೆದ್ದ ತೃಪ್ತಿ ಇತ್ತು, ತನ್ನ ಕಲೆಯನ್ನು ಒಂದಿಷ್ಟು ಅತ್ಯುತ್ತಮವಾದಂಥ ಶಿಷ್ಯರಿಗೆ ದಾಟಿಸಿದ, ಅವರ ಹಸಿವಿಗೆ ಆಹಾರವಾದಂಥ ಒಂದು ಆತ್ಮತೃಪ್ತಿ ಇತ್ತು. ಜೀವನದ ಸಂಧ್ಯೆಯ ಪಯಣವನ್ನು ಇಷ್ಟು ಸುಂದರವಾಗಿ ಅದನ್ನೊಂದು ಮರುಸೃಷ್ಟಿಸ್ಕೊಳ್ಬೋದು, ಮತ್ತು ಅದನ್ನು ಪೂರ್ವಾಶ್ರಮಕ್ಕೆ ಪರ್ಯಾಯವಾಗಿ ಅದನ್ನು ಕಟ್ಕೋಬೋದು ಅನ್ನುವಂಥ
ಪರಿಕಲ್ಪನೆಯನ್ನು ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಮಹಾನಗರದಲ್ಲಿ ಒಮ್ಮೆ ಕಳೆದೋದ್ಮೇಲೆ ನಮ್ಮನ್ನೇ ನಾವು ಹುಡುಕೊಳ್ಳೋದು ಭಾಳ ಕಷ್ಟ. ಆದರೆ ಪರಮೇಶ್ವರ್ ಹೆಡ್ರು ಆ ಕಳ್ಕೊಳ್ಳುವಿಕೆಯನ್ನು ಮತ್ತು ಅದರ ಮಧ್ಯೆ ಉಳಿಸಿಕೊಳ್ಳುವಿಕೆಯ ಎರಡನ್ನೂ ನಮಗೆ ದರ್ಶನ ರೂಪದಲ್ಲಿ ಅವರ ಬದುಕು ಕಟ್ಟಿಕೊಟ್ಟಿದೆ. ಹಾಲು ತೋಟ ಅವರ ಇನ್ನೊಂದು ಜೀವನದ ಮುಖವನ್ನು ಅದು ಹೇಳಿದೆ. ತೋಟಗಾರಿಕೆ, ಕೃಷಿ, ಅದರ ತೃಪ್ತಿ, ಆ ಮಧ್ಯೆಯೂ ಸಂಗೀತ, ಆ ಮಧ್ಯೆಯೂ ಅದರ ಪ್ರಯಾಣ, ಇವೆಲ್ಲವನ್ನು ಇಟ್ಟು ಅವರ ತಂದೆಯವರ ನೆನಪನ್ನು ಕೂಡ ಯಾವಾಗಲೂ ಅದು ಹೊಗಳಿಕೆಯೋ ಅಥವಾ ನಮ್ಮ ಹಳ್ಳಿಯಲ್ಲಿ ಅಥವಾ ಮುಖ್ಯವಾಗಿ ಉತ್ತರ ಕನ್ನಡದಲ್ಲಿ ಒಂದು ಮಾತಿದೆ, ಸತ್ತೆಮ್ಮೆಗೆ ಹತ್ಸೆ ತುಪ್ಪ ಅಂತ. ಹಾಗಾಗಿ ನಾವು ಇದ್ದಾಗ ಮಾತಾಡೋದಕ್ಕಿಂತ ಇಲ್ಲದೇ ಇದ್ದಾಗ ಮಾತಾಡುವಾಗ ಹೆಚ್ಚು ಅದರ ಹೊಗಳಿಕೆಯೋ ಅಥವಾ ಎಕ್ಸಾರ್ಗೇಷನ್ನು ಇನ್ನೊಂದು ಎಲ್ಲವೂ ನುಸುಳ್ಕೊಳ್ತದೆ. ಆದರೆ ಅದೆಲ್ಲವನ್ನೂ ಇಟ್ಕೊಂಡು ಅದರ ಧನಾತ್ಮಕ ಮತ್ತು ಋಣಾತ್ಮಕ ಮತ್ತು ಆ ಋಣದಲ್ಲೂ ನಾನು ಹೇಗೆ ಬೆಳೆದೆ ಅನ್ನುವಂಥದ್ದು, ಆ ಬೆಳವಣಿಗೆಗೆ ಅದು ಹೇಗೆ ನನ್ನನ್ನು ಪ್ರೇರೇಪಣೆ ಮಾಡ್ತು ಅನ್ನೋದನ್ನು, ಇವೆಲ್ಲವನ್ನು ಇಟ್ಕೊಂಡು ಬಹಳ ನನಗಂತೂ ಭಾಳ ಆತ್ಮತೃಪ್ತಿ ಕೊಟ್ಟಂಥ ಮಾತುಕತೆ ಇದು. ಪ್ರಾಯಶಃ ನಾವು ಅವರ 70ರ ಸಂದರ್ಭದಲ್ಲಿ ಪೂರ್ಣ ಮಟ್ಟದ ಒಂದು ಸಂಗೀತ ಮತ್ತು ಆ ಸಂಗೀತದ ಒಟ್ಟು ಒಂದು ಆವರಣ ಇಟ್ಕೊಂಡೇ ಇನ್ನೊಮ್ಮೆ ಮಾತಾಡ್ಬೋದು ಅಂತ ಕೂಡ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಈ ಚೌಕಟ್ಟಿನಲ್ಲಿ ಪರಮೇಶ್ವರ್ ಹೆಗಡೆಯವರು ಅವರದೇ ಆದಂಥ ಒಂದು ಸಮಯವನ್ನು ನನಗೆ ಕೊಟ್ಟು ಈ ಒಂದು ಸೀರೀಸಿಗೆ, ಸರಣಿಗೆ ಬಹಳ ಮುಖ್ಯವಾಗಿ ಒಂದು ಕಲಶಪ್ರಾಯವಾಗಿ ಅಸ್ಥಿವಾರವನ್ನು ಹಾಕಿಕೊಟ್ಟಿದ್ದಾರೆ. ಅದರ ಮೇಲೆ ನಾನು ಮತ್ತೆ ಕಲಭಾಗದ ಕುಟುಂಬದ ಒಟ್ಟು ಅನುಭವದ ಯಾತ್ರೆಯನ್ನು ಕಟ್ಟುತ್ತೇನೆ ಅನ್ನುವಂಥ ವಿಶ್ವಾಸ. ಸೊ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.